ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಆರಿ ವರ್ಕಲ್ಲಿ ಉಪಯೋಗಿಸುವಂಥ ಫ್ರೆಂಚ್ ನಾಟ್ ಹಾಗೂ ಕಲೋನಿಯಲ್ ನಾಟ್ ಎರಡು ಹೇಳ್ಕೊಡ್ತಾ ಇದ್ದೀನಿ. ಹಾಗೆ ಫ್ರೆಂಚ್ ನಾಟಲ್ಲೂ ಡಿಫ್ರೆನ್ಸ್ ಇದೆ. ಟೈಲ್ ನಾಟ್ ಅಂತೇಳಿ ಸೀಕ್ವೆನ್ಸ್ ಮೇಲೆ ಹಾಕುವಂಥ ನಾಟ್, ಅದನ್ನೆಲ್ಲ ಹೇಳ್ಕೊಡ್ತಾ ಇದ್ದೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಆಲ್ರೆಡಿ 16 ಸ್ಟ್ಯಾಂಡ್ಸ್ ನಾನು ಥ್ರೆಡ್ ತೊಗೊಂಡಿದ್ದೀನಿ. ಯಾವುದಾದ್ರು ಕಾಟನ್ ಥ್ರೆಡ್ಡು ತೊಗೊಳ್ಬೋದು. ನಾನಿಲ್ಲಿ ಸಿಲ್ಕ್ ಥ್ರೆಡ್ ತೊಗೊಂಡಿದ್ದೀನಿ. ಅದನ್ನು ನೀಡಲಿಗೆ ಪೊಣಿಸ್ಕೊಂಡಿದ್ದೀನಿ. ಹಾಗೆ ಕ್ಲಾತ್ನ ಫ್ರೇಮಿಗೆ ಹಾಕ್ಕೊಂಡಿದ್ದೀನಿ. ಇದು ಹೀಗೆ ಟೈಟ್ ಇರಬೇಕು. ಸ್ಟಾರ್ಟಿಂಗ್ ನೀಡಲ್ಲಿ ನಾಟ್ ಹಾಕ್ಕೊಂಡಿರೋದು. ಹೀಗೆ ಪೊಣಿಸ್ಕೊಳ್ಬೇಕು. ಕ್ಲೀನಾಗಿ ಹೀಗೆ ಎಳ್ಕೊಂಡು ನೀಡಲಿಗೆ ಹೀಗೆ ಸುತ್ಕೊಳ್ಬೇಕು. ಈಗ ಸುತ್ಕೊಂಡು ಈಗ ನಾವೆಲ್ಲಿ ಚುಚ್ಚಿರ್ತೀವೋ ಅದರಲ್ಲಿ 1-2 ಸ್ಟ್ಯಾಂಡ್ಸ್ ಅಷ್ಟು ಗ್ಯಾಪ್ ಕೊಡಬೇಕು. ತುಂಬಾ ಗ್ಯಾಪ್ ಕೊಡಬಾರ್ದು. ಇದನ್ನು ಸ್ಟಾರ್ಟಿಂಗಲ್ಲಿ ಸ್ವಲ್ಪ ಮಿಸ್ ಆಗುತ್ತೆ, ಅದಕ್ಕೆ ಸ್ವಲ್ಪ ಹೀಗೆ ಟೈಟಾಗಿ ಎಳೆದು ಹಿಡ್ಕೊಳ್ಳಿ. ದೆನ್ ಫುಲ್ ಮಾಡಬೇಕು ಈ ದಾರನ. ಏನು ತೋರಿಸ್ತಾ ಇದ್ದೀನಿ. ಎರಡು ಸ್ಟ್ಯಾಂಡ್ಸ್ ಅಷ್ಟು ಗ್ಯಾಪ್ ಅಷ್ಟೇ ಕೊಡಬೇಕು. 1 ಸ್ಟ್ಯಾಂಡ್ಸ್ ಕೊಟ್ಟರೆ ನಡೆಯುತ್ತೆ, ಬಟ್ ಬಟ್ಟೆ ಮೇಲೆ ಡಿಪೆಂಡ್. ಬಟ್ಟೆ ಗಟ್ಟಿ ಇದ್ದರೆ ಓಕೆ, ಇಲ್ಲಾಂದರೆ ಕಟ್ಟಾಗಿ ಬರುತ್ತೆ. ಒಂದೊಂದ್ಸರಿ ಹೀಗೆ ಗುಂಜು ಹೇಳುತ್ತೆ, ಅವು ಕೆಳಗೆ ಹೀಗೆ ಒಂದೊಂದೇ ಸ್ಟ್ಯಾಂಡ್ಸ್ ಇಟ್ಕೊಂಡು ಹೀಗೆ ಹೇಳಿದ್ರೆ ಸರಿಯಾಗತ್ತೆ. ಹೀಗೆ ಟರ್ನ್ ಮಾಡಿ ಟೈಟಾಗಿ ಹಿಡ್ಕೊಳ್ಳಿ. ಇದು ಫ್ರೆಂಚ್ ನಾಟ್. ಇದು ಟೈಲ್ ನಾಟ್. ಇದು ರಿಂಗ್ ನಾಟ್. ಇದು ಏನು ಸೇಮ್ ಅದೇ ರೀತಿಯೇ. ಇದನ್ನ ಹೀಗೆ ಇಟ್ಕೊಳ್ಬೇಕು. ನಿಮಗೆ ಎಷ್ಟು ದೊಡ್ಡ ರಿಂಗ್ ಬೇಕು ಹಾಗೆ. ಹೀಗೆ ಫುಲ್. ಇದು ರಿಂಗ್ ನಾಟ್. ಇದು ಮತ್ತೆ ತೋರಿಸ್ತೀನಿ ನೋಡಿ. ಸೇಮ್ ಫ್ರೆಂಚ್ ನಾಟ್ ಟೈಪೇ ಟ್ವಿಸ್ಟ್ ಮಾಡಬೇಕು.
ಹೀಗೆ ಟೈಟಾಗಿ ಹಾಕ್ಕೊಂಡ್ರೆ ಇಲ್ಲಿ ಫ್ರೆಂಚ್ ನಾಟ್ ಆಗುತ್ತೆ. ಕ್ಯಾಪ್ ಇಲ್ಲಿ ರಿಂಗ್ ಮಾಡಿಕೊಂಡು ಫುಲ್ ಮಾಡಬೇಕು. ದಿಸ್ ಇಸ್ ಕಾಲ್ಡ್ ರಿಂಗ್ ನಾಟ್. ಇದು ರಿಂಗ್ ನಾಟ್. ಇದು ಫ್ರೆಂಚ್ ನಾಟ್. ಇದು ಕಲೋನಿಯಲ್ ನಾಟ್ ಅಂತಾರೆ ಇದಕ್ಕೆ. ಹೀಗೆ ತಗೊಂಡು ಫಸ್ಟು ಹೀಗೆ ಟ್ವಿಸ್ಟ್ ಮಾಡಬೇಕು. ಅಗೈನ್ ಹೀಗೆ ಟ್ವಿಸ್ಟ್ ಮಾಡಿ ಅಗೈನ್ 2 ಸ್ಟ್ಯಾಂಡ್ಸ್ ಅಷ್ಟು ಗ್ಯಾಪ್ ಕೊಟ್ಟು ಟೈಟಲ್ಲಿ ಇದು ಮತ್ತೆ ತೋರಿಸ್ತೀನಿ ನೋಡಿ. ನೀಡಲ್ ಹೀಗೆ ಟ್ವಿಸ್ಟ್ ಮಾಡಬೇಕು. ಅಗೈನ್ ಹೀಗೆ ಟ್ವಿಸ್ಟ್ ಮಾಡಬೇಕು. ಇದು ಕಲೋನಿಯಲ್ ನಾಟ್ ಅಂತಾರೆ. ಅಗೈನ್ ಮತ್ತೊಂದು ಸರಿ ತೋರಿಸ್ತಿದ್ದೀನಿ. ದಾರನ ನೀಡಲಿಗೆ ಸುತ್ತಬೇಕು. ನೀಡಲಿಂದ ದಾರ ಸುತ್ಕೋಬೇಕು. ಆಮೇಲೆ ದಾರನ ನೀಡಲಿಗೆ ಸುತ್ತಬಿಟ್ಟು 1 mm ಅಷ್ಟು ಗ್ಯಾಪ್ ಕೊಡಬೇಕು. ದಿಸ್ ಇಸ್ ಕಾಲ್ಡ್ ಕೊಲೋನಿಯಲ್ ನಾಟ್. ಇದು ಕೊಲೋನಿಯಲ್ ನಾಟ್. ಇದು ರಿಂಗ್ ನಾಟ್. ಇದು ಟೈಲ್ ನಾಟ್. ಇದು ಫ್ರೆಂಚ್ ನಾಟ್. ಈಗ ಸೀಕ್ವೆನ್ಸ್ ಯೂಸ್ ಮಾಡಿ ಹಾಕುವಂಥದ್ದು. ಇದು ಸೀಕ್ವೆನ್ಸ್ ಯೂಸ್ ಮಾಡಿ ಹಾಕಿರೋದು. ಇದು ಸೀಕ್ವೆನ್ಸ್. ಇದು ಅಗೈನ್ ಟ್ವಿಸ್ಟ್ ಮಾಡಿ ಅಗೈನ್ 2 mm ಅಷ್ಟು ಗ್ಯಾಪ್ ಕೊಟ್ಬಿಟ್ಟು ಹೀಗೆ ಫುಲ್ ಮಾಡಬೇಕು. ಅಗೈನ್ ಇದು ಸೀಕ್ವೆನ್ಸ್ ಯೂಸ್ ಮಾಡಿ ಹಾಕುವಂಥದ್ದು.